ಮಾದಾರ ಚೆನ್ನಯ್ಯರ ಜಯಂತ್ಯುತ್ಸವವನ್ನು ರಾಯಚೂರಿನಲ್ಲಿ ಇಂದು ಆಚರಿಸಲಾಯಿತು. ಮಾದಾರ ಚೆನ್ನಯ್ಯ ವೃತ್ತದಿಂದ ಮಹಿಳಾ ಸಮಾಜದವರೆಗೆ ಮೆರವಣಿಗೆ ನಡೆಯಿತು. ಬಳಿಕ ನಡೆದ ವೇದಿಕೆ ಕಾರ್ಯಕ್ರಮವನ್ನು ಮಾದಾರ ಚೆನ್ನಯ್ಯ ಗುರುಪೀಠದ ಡಾ ಬಸವಮೂರ್ತಿ ಮಾದಾರ ಚೆನ್ನಯ್ಯ ಉದ್ಘಾಟಿಸಿದರು. ಈ ವೇಳೆ ಕಿಲ್ಲೆ ಬೃಹನ್ಮಠದ ಶಾಂತಮಲ್ಲ ಶಿವಾಚಾರ್ಯ ಸ್ವಾಮೀಜಿ, ಸೋಮವಾರಪೇಟೆ ಮಠದ ಅಭಿನವ ರಾಚೋಟಿ ವೀರಸ್ವಾಮೀಜಿ, ವಿಧಾನ ಪರಿಷತ್ ಸದಸ್ಯ ವಸಂತಕುಮಾರ್, ಸಾಹಿತಿ ವೀರ ಹನುಮಾನ್ ಸೇರಿ ಮತ್ತಿತರರು ಉಪಸ್ಥಿತರಿದ್ದರು. ನಂತರ ಶಾಂತಮಲ್ಲ ಶಿವಾಚಾರ್ಯ ಸ್ವಾಮೀಜಿ, ಕಾರ್ಯಕ್ರಮದ ಉದ್ದೇಶ ಹಾಗೂ ಸಂದೇಶ ಇಡೀ ರಾಜ್ಯಕ್ಕೆ ತಲುಪಬೇಕಿದೆ. ರಾಯಚೂರು ಜಿಲ್ಲೆಯು ಸರ್ವ ಜನಾಂಗದ ತೋಟದಂತೆ ಇದ್ದು, ಅದರಂತೆ ಜಾತಿ ಧರ್ಮದ ಭೇದವಿಲ್ಲದೆ ಎಲ್ಲರ ಸಂಗಮವೂ ಆಗಿದೆ ಎಂದು ತಿಳಿಸಿದರು. ಜಯಂತಿ ಮಾಡೋದಷ್ಟೇ ಅಲ್ಲ, ಇವತ್ತು ಈ ವೇದಿಕೆ ತ್ರಿವೇಣಿ ಸಂಗಮದೋಪಾದಿಯಲ್ಲಿ ಕಾರ್ಯಕ್ಕೆ ಕಾರಣೀಭೂತವಾಗಿದೆ. ಹಿರಿಯ ಸಾಹಿತಿ ವೀರ ಹನುಮಾನ್, ಮಾದಾರ ಚೆನ್ನಯ್ಯರಂತಹ ವಚನಕಾರರ ಬಗ್ಗೆ ನಮ್ಮಲ್ಲಿ ಅನೇಕರಿಗೆ ಮಾಹಿತಿಯೇ ಇಲ್ಲ. ಈ ಬಗ್ಗೆ ಜನಜಾಗೃತಿ ಮೂಡಿಸುವುದು ಅಗತ್ಯವಾಗಿದೆ ಎಂದು ಹೇಳಿದರು. ವಚನ ಚಳುವಳಿಗೆ ಪಿತಾಮಹನಾಗಿರ್ತಕ್ಕಂಥ ಮಾದಾರ ಚೆನ್ನಯ್ಯನ ಜಯಂತ್ಯುತ್ಸವವನ್ನು ಪ್ರತ್ಯೇಕವಾಗಿ ಮಾಡಬೇಕು. ಸರ್ಕಾರಕ್ಕೆ ನಾವು ಅದನ್ನು ಹಲವಾರು ಕೊಡಬೇಕು ಅಂತ ಹೇಳಿ ಪ್ರತಿ ಸಲವೂ ಕೂಡ ನಾವು ಅದನ್ನು ಸಮಾಜದಲ್ಲಿ ಕೊಡ್ತೀವಿ. ಎ ವಸಂತಕುಮಾರ್, ಎಲ್ಲರೂ ಶಿಕ್ಷಿತರಾದಾಗ ಮಾತ್ರ ಸಮಾಜದಲ್ಲಿನ ತಾರತಮ್ಯ ಹೋಗಲಾಡಿಸಲು ಸಾಧ್ಯ. ಸಮಾಜವನ್ನು ಜಾಗೃತಗೊಳಿಸುವ ಜವಾಬ್ದಾರಿ ಎಲ್ಲರ ಮೇಲಿದೆ. ಹೀಗಾಗಿ ಶಿಕ್ಷಿತರಾಗಿ, ಸಂಘಟಿತರಾಗಿ ಎಂದು ತಿಳಿಸಿದರು. ಶಿಕ್ಷಣವನ್ನು ಪಡೆಯಬೇಕು, ಆದಾಗ ಮಾತ್ರ ಸಮಾಜದ ತಾರತಮ್ಯ ಅಥವಾ ಸಮಾಜದಲ್ಲಿ ಎಲ್ಲಿ ನಾವು ವಂಚಿತರಾಗಿದ್ದೇವೆ, ಎಲ್ಲಿ ನಮಗೆ ತೊಂದರೆಯಾಗಿದೆ ಎನ್ನುವಂತ ಮಾತು